ತುಂಬ ಬಾಯಾರಿಕೆ ಅಥವಾ ಸುಸ್ತು ಅನಿಸಿದಾಗ ಈ ಟೊಮ್ಯಾಟೊ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣ ತುಂಬ ಆರಾಮ ಅನಿಸುತ್ತೆ. ಜೊತೆಗೆ ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಾವು ಆಗಾಗ ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ಸ್ಕಿನ್ನನ್ನು ಬಹಳ ಗ್ಲೋ ಆಗಿ ಇಟ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ತುಂಬ ಹುಳಿ ಇರಬಾರ್ದು, ಆದರೆ ತುಂಬ ಹಣ್ಣಾಗಿರಬೇಕು. 2 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ 2 ಟೊಮ್ಯಾಟೊ ಸಾಕಾಗ್ತದೆ. ಇದನ್ನು ನಾವೀಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಹೊರಗಡೆ ತುಂಬ ಬಿಸಿಲಿರುವಾಗ ನಮಗೆ ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತೆ, ಮನೆಯಲ್ಲಿ ಬೇರೆ ಯಾವುದೇ ಹಣ್ಣುಗಳಿಲ್ಲ ಅಂದಾಗ ನಾವು ಈ ಟೊಮ್ಯಾಟೊದಿಂದ ಬಹಳ ಹೆಲ್ದಿಯಾದ ಜ್ಯೂಸನ್ನು ಮಾಡ್ಕೊಳ್ಬಹುದು. ಇದನ್ನು ನಾವು ಗ್ರೈಂಡ್ ಮಾಡೋದ್ರಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ, ಆದರೆ ನಾವು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಇದರ ಬೀಜ ಈಗಲೇ ಸಪ್ರೇಟ್ ಆಗ್ತದೆ. ಹಾಗಾಗಿ ನಾನು ಬಹಳ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಇದಿಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಈ ಹೋಳುಗಳನ್ನು ಸಪ್ರೇಟ್ ಮಾಡಿದಾಗ ಇದರ ಕೆಳಗಡೆ ಸ್ವಲ್ಪ ಬೀಜ ಇರ್ತದೆ, ಅದನ್ನೆಲ್ಲ ನಾವು ಹಾಕಬಾರ್ದು. ಈಗ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊ ಹೋಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜ್ಯೂಸರ್ ಜಾರ್ ಬೇಕು ಅಂತೇನಿಲ್ಲ, ಮಿಕ್ಸರ್ ಜಾರಲ್ಲೇ ಇದನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸಿಹಿಗೆ ನಾವು ಸಕ್ಕರೆಯನ್ನು ತಗೊಳ್ಬೇಕು. ಸಕ್ಕರೆ ಅಥವಾ ಬೆಲ್ಲವನ್ನಾದರೂ ಯೂಸ್ ಮಾಡಬಹುದಿಲ್ಲಿ, ಆದರೆ ಈ ಟೊಮ್ಯಾಟೊ ಜ್ಯೂಸಿಗೆ ಸಕ್ಕರೆ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ನಾನು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಹೆಚ್ಚು ಅಥವಾ ಕಮ್ಮಿ ತೊಗೊಳ್ಬೋದು. ಹಾಗೆಯೇ 1 ಏಲಕ್ಕಿಯನ್ನು ನಾನು ಸಿಪ್ಪೆ ಬಿಡಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಶೋಧಿಸ್ಕೊಳ್ಬೇಕು. ಇದರಲ್ಲಿ ತುಂಬ ಬೀಜ ಅಥವಾ ಸಿಪ್ಪೆ ಎಲ್ಲ ಇರ್ತದೆ, ಹಾಗಾಗಿ ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ನಾವು ಇದನ್ನು ಗ್ರೈಂಡ್ ಮಾಡೋವಾಗಲೇ ತುಂಬ ತಣ್ಣಗೆ ಬೇಕಂದರೆ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಳ್ಬಹುದು, ಅಥವಾ ಇದನ್ನು ಶೋಧಿಸ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಇಲ್ಲ ಅಂದರೆ ಹಾಗೇನೂ ಕುಡಿಬಹುದು. ಇವಾಗ ಇದಾಗಿದೆ ನೋಡಿ, ಇದು 1 ಗ್ಲಾಸಷ್ಟು ಆಗಿದೆ. ನಾನು ಇನ್ನೊಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ ಇದಕ್ಕೆ. ಈ ಸಮಯದಲ್ಲಿ ಬೇಕಿದ್ರೆ ನಮಗೆ ಇನ್ನೂ ಸಿಹಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ತುಂಬ ತಣ್ಣಗಿರುವಂಥ ನೀರನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಇದನ್ನು ಫ್ರಿಜ್ನಲ್ಲಿ ಇಡಲಿಲ್ಲ. ಇವಾಗಿದು ರೆಡಿಯಾಗಿದೆ. ಈಗ ನಮ್ಮ ಟೇಸ್ಟಿಗೆ ಸರಿಯಾಗಿ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಶುಂಠಿ ಅಥವಾ ಕಾಳುಮೆಣಸು ಏನನ್ನಾದರೂ ಸೇರಿಸ್ಕೊಳ್ಬಹುದು. ಇವಾಗ ಇದನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಳ್ಳೋಣ. ಬಹಳ ಟೇಸ್ಟಿಯಾದ ಜ್ಯೂಸ್ ಇದು. ಹಾಗೆಯೇ ಮನೆಗೆ ಯಾರಾದರೂ ಬಂದರೆ, ಮನೇಲಿ ಏನಾದರೂ ಹಣ್ಣುಗಳಿಲ್ಲ ಅಂತ ಹೇಳಿದಾಗ ಅಥವಾ ಜ್ಯೂಸ್ಗೆ ಏನೂ ರೆಡಿ ಇಲ್ಲ ಅಂದಾಗ ನಾವು 5 ನಿಮಿಷದಲ್ಲಿ ಈ ಟೊಮ್ಯಾಟೊ ಜ್ಯೂಸನ್ನು ಮಾಡಿಕೊಡ್ಬಹುದು. ನಾನಿಲ್ಲಿ ಗಾರ್ನಿಷ್ಗೆ 1-2 ಪುದೀನ ಎಲೆಗಳನ್ನು ಇಟ್ಟಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸ್, ಹಾಗೆಯೇ ಕುಡಿಯೋದಕ್ಕೆ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ನಮ್ಮ ಹಳ್ಳಿಗಳಲ್ಲಿ ಬೇಸಿಗೆಯಲ್ಲಿ ಮನೇಲಿ ಏನೂ ಹಣ್ಣು ಇಲ್ಲ ಅಂದಾಗ ಈ ರೀತಿ ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ಟೊಮ್ಯಾಟೊ ಜ್ಯೂಸನ್ನು ಮಾಡ್ಕೊಳ್ತೀವಿ. ಬಹಳ ಆರೋಗ್ಯಕರವಾದ ಟೊಮ್ಯಾಟೊ ಜ್ಯೂಸ್. ನಿಮಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಷಯದ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.